ಬಿಸಿ. ವಿಜಯಣ್ಣ, ವಿಜಯಣ್ಣ, ಅಯ್ಯೋ ಎಲ್ಲಪ್ಪ ಹೋದ್ರಿ ಅಣ್ಣ? ಯಾವಾಗ್ಲೂ ಹಿಂಗೆ ಮಾಡ್ತಾರಲ್ಲ. ವಿಜಯಣ್ಣ, ಅಯ್ಯೋ ಯಾವಾಗ್ಲೂ ಹಿಂಗೆ ಮಾಡ್ತಾರ ಕಣಪ್ಪ ಇವಣ್ಣ. ವಿಜಯಣ್ಣ, 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 ನೀವು ಬಿಡ್ರಿ, ಬಿಡ್ರಿ, ಯಾಕ್ರಿ ನನ್ನ ತಗೊಂಡ್ ಬಂದಿದ್ದೀರಾ? ಬಿಡ್ರಿ, ಯಾರ ನೀವು? ಯಾರ ನೀವು? ಯಾಕ್ರಿ ಬಿಡ್ರಿ, ಬಿಡ್ರಿ, ಯಾರ ನೀವು? ಬಿಡ್ರಿ. ರಾತ್ರಿ ಹೋಗ್ಬೇಕಾದ್ರೆ ಗೇಟ್ ಹಾಕೊಂಡು ಹೋಗಿದ್ವಲ್ಲ, ಯಾರು ತೆಗ್ದಿರ್ಬೋದು? ಅದೇ ನನಗೂ ಡೌಟ್ ಅಣ್ಣ. ಹಲೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ ನಂಬರ್ ಕೊಟ್ಟಿದ್ದಕ್ಕೆ. ಏನು ಕಮೆಂಟ್ ಮಾಡ್ತೀರಾ ಬ್ರೋ, ಒಂದೊಂದು ಕಮೆಂಟು ಸೆಕ್ಸಿ ಅನ್ಕೊಳ್ಳಿ ಬ್ರೋ. ಅಂದಂಗೆ ನಾನು ನಿಮ್ಮ ದೊಡ್ಡ ಫ್ಯಾನು ಬ್ರೋ. ನೀವು ಎಲ್ಲಿರೋದು ಬ್ರೋ? ಒಂದೆಲ್ಲ ಸಿಗೋಣ ಬ್ರೋ, ಒಂದೊಳ್ಳೆ ಪಾರ್ಟಿ ಮಾಡೋಣ ಆಯ್ತಾ? ಸರಿ ಬ್ರೋ, ಈಗಲೇ ಕಳಿಸಿ. ಓಕೆ, ಹಾಂ. ಸರ್ ತಪ್ಪಾಯಿ ಸರ್ ಬಿಡಿ ಸರ್, ಬಿಡಿ ಸರ್ ತಪ್ಪಾಯಿ ಸರ್ ಇದೇ ಸರ್ ಮಾಡೋಣ ಸರ್ ತಪ್ಪಾಯಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣಿಸಲ್ಲ ಅಂತ ತಿಕ್ಕ ಎಲ್ಲ ಇಲ್ಲ ಸರ್ ತಪ್ಪಾಯಿ ಸರ್. ಸೋಷಿಯಲ್ ಮೀಡಿಯಾ ಏನ್ ಕೊಚ್ಚೆ ಗುಂಡಿ ಅನ್ಕೊಂಡಿದ್ದೀರೋ? ಸಿಕ್ಕದ ಕಡೆ ಹುಚ್ಚ ಹೋಗ್ಕೊಂಡು ನೋಡೋಣಕ್ಕೆ ಇಲ್ಲ ಸರ್ ತಪ್ಪಾಯಿ ಸರ್ ತಪ್ಪಾಯಿ ಸರ್.
ಅಯ್ಯೋ 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 ಬಂಗಾರ, ಅಣ್ಣ ಈ ಲೆವೆಲ್ ಕೊಡ್ತಿದ್ದಾರೇನೋ? ಏನಿಲ್ಲ ಬಂಗಾರ, ನಾನು ಏನು ಮಾಡಲ್ಲ. ನಿನ್ಗೇನು ಮಾಡಲ್ಲ, ಏನ್ ಮಾಡಲ್ಲ ಇದು. ಅಯ್ಯೋ ಪಾಪ, ಏನು ಮಾಡಲ್ಲ ಕೊಡು. ಇದೇ ಕೈಯಿಂದ ಅಲ್ವಾ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದ? ನನ್ನ ಹೆಸರು ಮನು ಅಂತ. ನಾನು ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತೀನಿ. ಫ್ರೀ ಟೈಮ್ ಇದ್ದಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್ನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಏಯ್ ಅವೆಲ್ಲ ನಿಲ್ಸೋ. ಮೊದಲು ಏನೇನು ಹಲ್ಕ ಕೆಲಸ ಮಾಡಿದ್ರೆ ಬೊಗಳು ಫಸ್ಟ್. ನಮ್ಮದೇ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ. ಲೋ ಮಗ, ಇಲ್ಲಿ ನೋಡು, ಏನ್ ಸೆಕ್ಸಿ ಆಗಿದ್ದಾಳು ಮಗ. ವಾಟ್ ಅ ಸೆಕ್ಸಿ ಗರ್ಲ್ ಅಂತ ಕಮೆಂಟ್ ಮಾಡು. ಹಾಕ ಇಲ್ಲಿ ನೋಡು ಹೆಂಗೋಳೆ. ಏನೋ ಮಗ ಇದು, ನೈಸ್ ಅಂತ ಕಮೆಂಟ್ ಮಾಡು. ಇಲ್ಲಿ ನೋಡ್ರ ಇವನ್ನ, ನೋಡ್ರ ಏನ್ರೋ ಇದಲ್ಲೇ. ಇವ್ರು ಏನು ಆಗ್ಲಾ ಈಗ್ಲಾ ಸಾಯಾಗಿದ್ದಾನಲ್ಲ. ಕರೆಕ್ಟ್ ಯಾಕೆ ಬದುಕಿದ್ದಾನೆ ಸತ್ತೋಗ್ಬಿಡು ಕಮೆಂಟ್ ಮಾಡ್ಬಿಡು. ಮಾಡ್ತೀನಿ ನೋಡು. ಹುಡುಗಿರು ಸ್ವಲ್ಪ ಚೆನ್ನಾಗಿದ್ರು ಸಾಕು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತಾರಲ್ಲ ಅದನ್ನ ಎತ್ಕೊಳ್ಳೋದು. ಆ್ಯಪ್ಗೆ ಹಾಕಿದ್ರೆ ಮುಗೀತು, ಯಾವ ಬಟ್ಟೆ ಹಾಕಿದ್ರು. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಅಂದ್ರೇನೆ ಒಂಥರ ಮಜಾ. ಈ ದಪ್ಪಕ್ಕಿರೋರ್ಗೆ ಹೇ ದಡಿಯಾ ಯಾವಕ್ಕೆ ತಿಂತೀಯ ನೀನು ಅಂತೆಲ್ಲ ಕಮೆಂಟ್ ಮಾಡೋದು. ಈ ಸಣ್ಣಕ್ಕಿರೋರ್ಗೆ ನಿನ್ಗೇನಾದ್ರು ಗುಪ್ತರೋಗ ಇದೆಯಾ ಅಂತೆಲ್ಲ ಕಮೆಂಟ್ ಮಾಡೋದು. ಇನ್ನು ಹುಡುಗಿರ್ಗಂತೂ ಕೇಳಲೇಬೇಡಿ. ವಾವ್ ವಾಟ್ ಅ ಸೆಕ್ಸಿ ಗರ್ಲ್, ನೈಸ್ ಅಂತೆಲ್ಲ ಕಮೆಂಟ್ ಮಾಡೋದು. ಯಾಕೆಂದ್ರೆ ಮುಖ ಕಾಣಿಸಲ್ವಲ್ಲ ಅದಕ್ಕೆ. ಯಾಕೆಂದ್ರೆ ಮುಖ ಕಾಣಿಸಲ್ವಲ್ಲ ಅದಕ್ಕೆ. ಯಾಕೆಂದ್ರೆ ಮುಖ ಕಾಣಿಸಲ್ವಲ್ಲ ಅದಕ್ಕೆ. ಯಾಕೆಂದ್ರೆ ಮುಖ ಕಾಣಿಸಲ್ವಲ್ಲ ಅದಕ್ಕೆ. ಅಣ್ಣ ನನಗೆ ಕ್ಷಮಿಸ್ಬಿಡು ಅಂತ ಕೇಳೋದ್ ಬಿಟ್ಟು ಇನ್ನೇನು ಉಳಿದಿಲ್ಲ ನನ್ನ ಹತ್ರ. ನಾನು ನಿಮ್ ಬಿಟ್ಬಿಟ್ಟು ತುಂಬಾ ದೂರ ಹೋಗ್ತಾ ಇದ್ದೀನಿ. ಊರಿಂದ ಕಾಲೇಜಿಗೆ ಬಂದಾಗಿಂದ ನಾನಾಯ್ತು ನನ್ನ ಕಾಲೇಜ್ ಆಯ್ತು ಅಂತಾನೇ ಇದ್ದೆ. ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡ್ತಾ ಇದ್ದ ನೋಡಿ ನನಗೂ ಆಸೆ ಆಯ್ತು, ನಾನು ರೀಲ್ಸ್ ಮಾಡಿದೆ. ಆದ್ರೆ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಯ್ತು ಈ ಫೇಕ್ ಅಕೌಂಟ್ಸ್ ಇಂದ ಕೆಟ್ಟ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ ಅಣ್ಣ, ನನ್ನ ಫೋಟೋಸ್ನೆಲ್ಲ ಅಸಹ್ಯವಾಗೆಲ್ಲ ಎಡಿಟ್ ಮಾಡಿದ್ರು. ಇದನ್ನೆಲ್ಲ ನನ್ನ ಕೆಲಸ ಇಸ್ಕೊಳಕ್ ಆಗಲ್ಲ ಅಣ್ಣ. ನಿನಗೆ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ ಅಂತ ಭಯ. ಏನ್ ಸಕ್ಕತ್ತಾಗವಳು. ಏನೋ ಮಗ ಫಿಗರ್ ಇದು. ಏನ್ ಸೆಕ್ಸಿ ಆಗಿದ್ದಾಳೋ, ಏನ್ ಇದ್ದಾಳೋ ಮಗ. ಏನೋ ಮಗ ಇದು. ಸಕ್ಕತ್ತಾಗವಳು. ರೀಲ್ಸ್ ಅಲ್ಲೇ ಹಿಂಗಿದ್ರೆ ಯಾರ್ಯಾರವ್ರೆ ಎಲ್ಲರ ಕೆಲ ನನ್ನ ದಯವಿಟ್ಟು ಕ್ಷಮಿಸ್ಬಿಡೋಣ. ಆದ್ರೆ ನೀನ್ ಮರ್ಯಾದೆ ಹೋಗುವಂತ ಕೆಲ್ಸ ಹತ್ರ ನಾನೇನು ಮಾಡಿಲ್ಲ. ನಿನ್ ತಲೆ ತಗ್ಸೋ ಕೆಲ್ಸ ನಾನು ಯಾವತ್ತೂ ಮಾಡಿಲ್ಲ ಅಣ್ಣ, ನಾನು ಯಾವತ್ತೂ ಮಾಡಿಲ್ಲ. ನನಗೆ ಕ್ಷಮಿಸ್ಬಿಡೋಣ. ನಿನ್ನಿಂದ ತುಂಬಾ ದೂರ ಹೋಗೋ ನಿರ್ಧಾರ ಮಾಡಿದ್ದೀನಿ.
ಯಾವತ್ತೂ ಯಾರ ಕೈಗೂ ಸಿಗಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಕ್ ಬಿಟ್ರೆ ಇನ್ನೇನು ಹೇಳಕ್ಕಿಲ್ಲ ಅಣ್ಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆನ್ಲೈನಲ್ಲಿ ಈ ತರ ದಿನ 1000 ನಡೀತಾವ್ರಿ. ನಿಮ್ದೇನ್ ದೊಡ್ಡದಲ್ಲ. ಕಂಪ್ಲೇಂಟ್ ಕೊಟ್ಟು ಹೋಗಿ ನೋಡ್ಕೋತೀವಿ ಅಂತ ಉದಾಸೀನ ಮಾಡ್ತಾರೆ. ಅವ್ರಿಗೇನ್ ಗೊತ್ತು ಹೆತ್ತೋ ಸಂಟ. ಕಾನೂನು ನಮ್ ಕೈ ಹಿಡದೆ ಇದ್ದಾಗ ಕಾನೂನ್ನ ನಾವೇ ಕೈ ತಗೋಬೇಕಣ. ಕಾನೂನ್ನ ನಾವೇ ಕೈ ತಗೋಬೇಕಣ. ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣಲ್ಲ ಅಂದ್ಬಿಟ್ಟು ತಿಂಗಳ ಕಮೆಂಟ್ ಆಗ್ತೀಯ ಗೋಳಿ ಮಗನೇ. ನಾನೇ ಕಣೋ ನಿನ್ ಫ್ಯಾನು. ಫ್ಯಾನ್ಗಿರಿ ತರ್ತೀನಿ. ಏನೋ ಇವನ್ ಜೊತೆ ಮಾತಾಡ್ತಿದ್ದೀಯ, ತಗೊಳ್ಳ ಗಾಡಿಗೆ. ಹೆಲೋ ಬೈ, ಏನ್ ಬೈ ಕ್ರೇಜಿ ಬೈ, ನೀವು ಏನ್ ಕಮೆಂಟ್ ಮಾಡ್ತೀರಾ ಬೈ? ಅವಳು ಹಂಗೆ ಆಗ್ಬೇಕು ಬೈ. ಇನ್ನು ಚೆನ್ನಾಗಿ ಕಮೆಂಟ್ ಮಾಡಿ ಬೈ. ಓಕೆ ಬೈ, ಕರೆಕ್ಟ್ ಬೈ. ಎಸ್ ಬೈ. ಬೈ ಹೌದು, ನಿಮ್ ಮನೆ ಎಲ್ಲಿ ಬರುತ್ತೆ ಬೈ? ಓಕೆ ಬೈ, ಸಿಗೋಣ ಬೈ, ಬೇಗ ಸಿಗೋಣ ಬೈ. ಓಕೆ ಬೈ. ಮಗ ನಂಬರ್ ಸಿಕ್ತು. ವಾ ನಡಿ, ಎತ್ತಾಕ ಬರೋಣ. ನಡಿ. ಮಗ, ನಾವು ಹಾಕಿರೋ ಸ್ಕೆಚ್ಗೆ 4 ಜನ ಬೋನಿಗೆ ಬಿದ್ದವ್ರೆ. ಬಾ ಬೇಗ ಬಾ. ಮಗ ಒಬ್ಬನ ಬಿಡಬಾರ್ದು ಮಗ. ಹಲೋ ಅಣ್ಣ, ಒಬ್ಬ ಮೇನ್ ಪಾರ್ಟಿ ಸಿಗಾಕೊಂಡೋಣ. ಫ್ಯಾಕ್ಟ್ರಿಯಿಂದ ಬರ್ತಾ ಇದೀವಿ. ಡೈರೆಕ್ಟ್ ಆಗಿ ನೀವು ಅಲ್ಲಿಗೆ ಬಂದ್ಬಿಡಿ ಅಣ್ಣ. ಮಾಡಕ್ಕೇನು ಕೆಲಸ ಇಲ್ಲದೆ ಇದ್ದಾಗ ಸರ್ ಬೇಡ ಸರ್ ಪ್ಲೀಸ್. ತೋಟಕ್ಕೆ ಹೋಗ್ಬಿಟ್ಟು ಕಳೆ ಕೀಳ್ಬೇಕು. ಸರ್ ಕಳ್ಕೊಂಡವ್ರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ. ಏನು ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ. ಕಮೆಂಟ್ ಮಾಡಬಾರ್ದು. ಕಂಡವ್ರನ್ನೇ ಹೆಣ್ಮಕ್ಳು ಅಂತ ಹೇಳಿದ್ರೆ ನಿನಗೆ ಸದನೇನೋ ಬೋಳಿ ಮಗನೇ. ಇದೇ ಕೊನೆ. ಇನ್ನೊಂದ್ಸರಿ ಈ ತರ ಕಮೆಂಟ್ ಮಾಡೋದು ಸಿಗದು ತೋರಣ ಕಟ್ಬಿಡ್ತಿದೆ. ಈ ನನ್ನ ಮಕ್ಕಳು ಹೊಡೆದು ನನಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಹೊರತು ಇವ್ರು ಬುದ್ಧಿ ಕಲಿತಾರೋ ಇಲ್ಲೋ ಗೊತ್ತಿಲ್ಲ. ಬುದ್ಧಿ ಕಲಿಯ ಜನ್ಮನೇ ಅಲ್ಲ ಅಣ್ಣ ಇವ್ರದ್ದು. ಅಣ್ಣ, ಜಾಣನಿಗೆ ಮಾತಿನ ಪೆಟ್ಟು, ಆದ್ರೆ ಕೋಣನಿಗೆ ದೊಣ್ಣೆ ಪೆಟ್ಟು. ಈ ಕಚಡ ನನ್ನ ಮಕ್ಕಳಿಗೆ ಹಿಂಗೆ ಆಗ್ಬೇಕಣ್ಣ. ಆ ಮೊನ್ನೋನಿಗೆ ಇದನ್ನು ಕೊಟ್ಟು ಕಳಿಸು. ಸರಿ, ನಾನು ಮತ್ತೆ ಸಿಗ್ತೀನಿ. ಟೆಕ್ನಾಲಜಿ ಮನುಷ್ಯನ ಅಗತ್ಯಗಳನ್ನ ಈಡೇರಿಸಬೇಕೇ ವಿನಃ ಆತನ ದುರಾಸೆಗಳನ್ನಲ್ಲ. ಮುಖ ಕಾಣಿಸಲ್ಲ ಅಂತ ಮುಖವಾಡ ಹಾಕೊಂಡು ಸಿಕ್ಕವ್ರಿಗೆ ಕಂಡಲ್ಲಿ ಕಂಡ ಬಟ್ಟೆಯಾಗಿ ಕಮೆಂಟ್ಗಳನ್ನ ಹಾಕಿ ಅಮಾಯಕರನ್ನ ಕಾಡ್ತಿರಲ್ರು. ಮುಗ್ಧ ಜೀವಗಳನ್ನ ಬಲಿ ತಗೊಳ್ಳೋದ್ರಲ್ಲಿ ನಿಮಗೆ ಏದ್ರೋ ಸಂತೋಷ ಸಿಗುತ್ತೆ. ಇಂಥ ವಿಕೃತ ಮನಸ್ಸುಗಳಿಗೆ ಒಂದು ಸಣ್ಣ ಧಿಕ್ಕಾರ ಕೂಡ ಹೇಳದೆ ಹೋದ್ರೆ ಹೇಗೆ? ಅಣ್ಣ, ಕೆಲಸ ಎಲ್ಲ ಸರಾಗವಾಗಿ ಮುಗಿತಣ್ಣ. ಇನ್ನೊಂದು ಬ್ಯಾಚ್ ರೆಡಿ ಮಾಡಿದ್ದೀರಣ್ಣ. ಇನ್ನೊಂದ್ಸಲ ಯಾವನಾದ್ರು ಕಮೆಂಟ್ ಮಾಡ್ಬೇಕಂದ್ರೆ ಅವ್ರ ಮನೆ ದೇವ್ರು ಬಂದ್ರು ಅವ್ರು ಕಾಪಾಡಕ್ಕಾಗಲ್ಲ. ಹೌದು, ಬೆತ್ತಲೆ ಪ್ರಪಂಚದಲ್ಲಿ
ನಾವು ಮಾತ್ರ ಬಟ್ಟೆ ಹಾಕೊಂಡು ನಿಂತರೆ ನಮಗೇ ಮರ್ಯಾದೆ ಕಡಿಮೆ. ಸಾಮಾಜಿಕ ಜಾಲತಾಣ ಎಲ್ಲರನ್ನು ಒಂದುಗೂಡಿಸ್ಬೇಕೇ ವಿನಃ ಒಬ್ಬರಿಂದ ಮತ್ತೊಬ್ಬರನ್ನು ಕಿತ್ಕೋಬಾರ್ದು ಕಣ್ರೋ, ಕಿತ್ಕೋಬಾರ್ದು. ನಾಗರಿಕ ಸಮಾಜದಲ್ಲಿ ಇಂಥ ಅನಾಗರಿಕ ವರ್ತನೆಗಳು ಇನ್ನು ಮುಂದೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಲಿ.